ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿತಿನ್. ನಾನು ಇಂಟರ್ನಲ್ ಫಿಸಿಷಿಯನ್ ಆಗಿ ನಂಜಪ್ಪ ಲೈಫ್ ಕೇರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. HMP ಅಂದರೆ ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ, HMPV ವೈರಸ್ ಇದರ ಪೂರ್ಣ ನೇಮ್ ಆಗಿರುತ್ತದೆ. ನಮ್ಮ ಕೋವಿಡ್ H1N1 ಥರ ಇದು ಒಂದು RNA ವೈರಸ್ ಆಗಿರುತ್ತದೆ. ಇದು ಹೊಸದಾಗಿ ಬಂದಿರೋದಲ್ಲ, ಇದು 2001ರಲ್ಲಿ ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿರುತ್ತೆ. ಈ ವೈರಸ್ಸು ಬೇರೆ ವೈರಸ್ ಥರನೇ ತನ್ನಲ್ಲೇ RNA ಏನಿರುತ್ತದೆ ಅಲ್ಲಿ ಮ್ಯೂಟೇಷನ್ ಆಗ್ತಾ ಹೊಸ ಥರ ರೂಪುಗೊಂಡಾಗ, ಒಂದು ಹೊಸ ರೂಪ ಬಂದಾಗ ಮತ್ತೆ ನಿಮ್ಮ ಕಮ್ಯುನಿಟಿಯಲ್ಲಿ ಎಪಿಡೆಮಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. HMP ಮತ್ತು ಕೋವಿಡ್ ಎರಡೂ RNA ವೈರಸ್ಸೇ ಆಗಿರುತ್ತದೆ. ಬಟ್ ಏನಪ್ಪ ಅಂದರೆ HMP ವೈರಸ್ ಇಮ್ಯುನಿಟಿ ಜನಗಳಲ್ಲಿ ಆಲ್ರೆಡಿ ಇನ್ಫೆಕ್ಷನ್ ಆಗಿರೋದ್ರಿಂದ ಇಮ್ಯುನಿಟಿ ಇದೆ. ಬಟ್ ಕೋವಿಡಲ್ಲಿ ಜನಗಳಿಗೆ ಇದರಿಂದ ಇಮ್ಯುನಿಟಿ ಭಾಳ ಕಮ್ಮಿ ಇರೋದ್ರಿಂದ ಕೋವಿಡಿಂದ ಆದಷ್ಟು ತೀವ್ರತೆ HMP ವೈರಸ್ಸಲ್ಲಿ ಆಗಲಿಕ್ಕಿಲ್ಲ. ಇದು ಮೇನ್ಲಿ ಬಂದುಬಿಟ್ಟು ಚಿಕ್ಕ ಮಕ್ಕಳಲ್ಲಿ, ಎಸ್ಪೆಷಲಿ 5 ವರ್ಷಕ್ಕಿಂತ ಸಣ್ಣಗಿರೋ ಮಕ್ಕಳು, ಆಮೇಲೆ 60 ವರ್ಷದಿಂದ ಮೇಲ್ಪಟ್ಟವರು, ಮತ್ತು ಆಲ್ರೆಡಿ ಶುಗರ್, BP ಮತ್ತು ಹೃದಯ ಮತ್ತು ಶ್ವಾಸಕೋಶ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಮೇನ್ಲಿ ವೈರಸ್ಸಿಂದ ಅಫೆಕ್ಟ್ ಆಗುತ್ತೆ. ಸಾಮಾನ್ಯವಾಗಿ ಈ ವೈರಸ್ಸಿಗೆ ಯಾವುದೇ ವ್ಯಾಕ್ಸಿನ್ ಇಲ್ಲ. ನಿಮಗೆ ಕೋವಿಡಿಗೆ ಆಮೇಲೆ ಬಂದಂಗೆ ಈ ವೈರಸ್ಸಿಗೂ ಯಾವುದೇ ವ್ಯಾಕ್ಸಿನ್ ಇಲ್ಲ. ಸೊ ನೀವೇನೇನು ಕೋವಿಡಿಗೆ ಏನೇನು ತೊಗೊಂಡಿದ್ರಿ ಅದೇ ಥರ ಎಸ್ಪೆಷಲಿ ಹ್ಯಾಂಡ್ ಹೈಜೀನ್ ತುಂಬ ಇಂಪಾರ್ಟೆಂಟು. ಫ್ರೀಕ್ವೆಂಟಾಗಿ ಕೈ ತೊಳಿತಾ ಇರಬೇಕು. ಆಮೇಲೆ ಎಸ್ಪೆಷಲಿ ಹೊರಗೆ ಹೋಗಿ ಬಂದಾಗಿಂದ. ಆಮೇಲೆ ಪದೇ ಪದೇ ಕೈಯಿಂದ ಮಕ್ಕದ ಯಾವುದೇ ಭಾಗಗಳೇ, ಕಣ್ಣು, ಮೂಗು ಮತ್ತು ಕಿವಿಗಳನ್ನ ಪದೇ ಪದೇ ಮುಟ್ಕೊಂಡೇ ಇರಬಾರ್ದು. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ನೀವು ಹೊರಗಡೆ ಹೋದಾಗ ಸಾಧ್ಯವಾದಷ್ಟು ನೀವು ಬೇರೆ ಜನರಿಂದ ದೂರ ಇರೋಕ್ಕೆ ಟ್ರೈ ಮಾಡಬೇಕು. ಎಸ್ಪೆಷಲಿ ಯಾರಾದರೂ ಕೆಮ್ಮು, ಜ್ವರ, ಶೀತ, ನೆಗಡಿ ಇದ್ದರೆ ಇಂಥವ್ರಿಂದ ಅವಾಯ್ಡ್ ಮಾಡಬೇಕು. ಪಬ್ಲಿಕ್ ಗ್ಯಾದರಿಂಗಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ಆಮೇಲೆ ನಿಮಗೇನಾದರೂ ಕೆಮ್ಮು ಮತ್ತು ಶೀತ ಅಂಥದ್ದು ಬಂದಾಗ ಹ್ಯಾಂಡ್ ಕರ್ಚೀಫ್ ಅಥವಾ ಟಿಶ್ಯೂಯಿಂದ ನಿಮ್ಮ ಮುಖವನ್ನು ಕವರ್ ಮಾಡ್ಕೊಬೇಕು. ಆಮೇಲೆ ಮಾಸ್ಕ್ ಯಾವಾಗಲೂ ಯೂಸ್ ಮಾಡಬೇಕು.